ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಅಪೊಸ್ತಲರ ಕೃತ್ಯಗಳು, ದ ಬುಕ್ ಆಫ್ ಆಕ್ಟ್ಸ್, ಚಾಪ್ಟರ್ 12, 12ನೇ ಅಧ್ಯಾಯ. ಅಪೊಸ್ತಲ ಕೃತ್ಯಗಳು 12ನೇ ಅಧ್ಯಾಯದಲ್ಲಿ ನಾವು 10 ಆತ್ಮಿಕ ಪಾಠಗಳನ್ನು ಕಲಿತುಕೊಳ್ಬೋದು ರೀ. ಪಾಠಗಳಲ್ಲಿ ಆತ್ಮಿಕ ಪಾಠ ಬಹು ಪ್ರಾಮುಖ್ಯ. ಯಾವ ರೀತಿಯಾಗಿ ದೈಹಿಕ ಪಾಠಗಳು ಅಂದರೆ ಆರೋಗ್ಯ ಸಂಬಂಧವಾದ ಪಾಠಗಳು, ಮಾನಸಿಕ ಪಾಠಗಳು, ಮನಸ್ಥಿತಿಗೆ ಮಾರ್ಗದರ್ಶನ ನೀಡುವ ಪಾಠಗಳು, ಅಥವಾ ಆರ್ಥಿಕ ಪಾಠಗಳು, ಹಣ ಯಾವ ರೀತಿಯಾಗಿ ಖರ್ಚು ಮಾಡಬೇಕು ಮಾಡಬಾರ್ದು, ವೆಚ್ಚ ಮಾಡಬೇಕು ಅನ್ನುವಂಥ ಪಾಠಗಳು ಪ್ರಾಮುಖ್ಯ. ಅದರಲ್ಲಿ ಈಗ ಆತ್ಮಿಕ ಪಾಠಗಳು ಅದು ಬಹು ಪ್ರಾಮುಖ್ಯ. ಯಾಕಂತ ಹೇಳಿದರೆ ನಮ್ಮ ಇಡೀ ಭವಿಷ್ಯ ಮತ್ತು ಮರಣಾನಂತರ ಜೀವನ, ಆತ್ಮಿಕತ್ವ, ಅದಕ್ಕೆ ಕೂಡ ಸಂಬಂಧಿಸಿದ್ದು ಈ ಆತ್ಮಿಕ ಪಾಠಗಳು. ಆದ ಕಾರಣ ಆಗಾಗ ನಾನು ಆತ್ಮಿಕ ಪಾಠಗಳು ಅಂತ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. 12ನೇ ಅಧ್ಯಾಯ ಅಪೊಸ್ತಲ ಕೃತ್ಯಗಳು 10 ಆತ್ಮಿಕ ಪಾಠಗಳು. ಮೊದಲನೇ ಪಾಠ ಏನಂತ ಹೇಳಿದರೆ, ದೇವರು ರಕ್ತಸಾಕ್ಷಿಯಾಗಿ ನಾವು ಪ್ರಾಣ ಕೊಡಲು, ಪ್ರಾಣ ಬಿಡಲು ಅನುಮತಿಸಲು ಸಾಧ್ಯ. ಗಾಡ್ ಅಲೌಸ್ ಟು ಬಿ ಮಾರ್ಟೈರ್ಡ್. ರಕ್ತಸಾಕ್ಷಿಗಳಾಗುವಂತೆ ದೇವರು ಅನುಮತಿಸುವಂಥದ್ದು ಮೊದಲನೇ ಆತ್ಮಿಕ ಪಾಠ. ಎಲ್ರಿಗೂ ಆ ಒಂದು ಭಾಗ್ಯ ಸಿಗಲ್ಲ. ಯಾಕಂದರೆ ಶಿಷ್ಯರಲ್ಲಿ ಮೊದಲನೇ ಒಬ್ಬ ರಕ್ತಸಾಕ್ಷಿ ಯಾಕೋಬನ ಒಂದು 2ನೇ ವಚನದಲ್ಲಿ, 12ನೇ ಅಧ್ಯಾಯ 2ನೇ ವಚನದಲ್ಲಿ, ಯಾಕೋಬನನ್ನು ಖಡ್ಗದಿಂದ ಕೊಲ್ಲಿಸಿದಂತೆ ಅರಸನಾದ ಹೆರೋದ. ಕೆಲವರಿಗೆ ಅಂಥ ಒಂದು ಭಾಗ್ಯ ಸಿಗ್ತದೆ, ಅದು ಎಲ್ರಿಗೂ ಸಿಗಲ್ಲ. ಎರಡನೇ ಆತ್ಮಿಕ ಪಾಠ. ಮೊದಲನೇ ಆತ್ಮಿಕ ಪಾಠ, ದೇವರಿಗಾಗಿ ರಕ್ತಸಾಕ್ಷಿಗಳಾಗಿರಲು ದೇವರು ಕೆಲವ್ರನ್ನ ಅನುಮತಿಸ್ತಾರೆ. ಗಾಡ್ ಅಲೌಸ್ ಟು ಬಿ ಮಾರ್ಟೈರ್ಡ್. ಎರಡನೇದಾಗಿ, ಗಾಡ್ ಅಲೌಸ್ ಟು ಬಿ ಅರೆಸ್ಟೆಡ್. ದೇವರು ಕೆಲವರನ್ನು ಬಂಧಿಸುವಂತೆ ಅನುಮತಿಸಲು ಸಾಧ್ಯ. ಪೇತ್ರನನ್ನು ಇದೇ ಹೆರೋದನು ಬಂಧಿಸಿದ್ದಲ್ಲದೆ ಪೇತ್ರನನ್ನು, 4ನೇ ವಚನ ಅಪೊಸ್ತಲ ಕೃತ್ಯ 12:4, ಪೇತ್ರನನ್ನು ಸೆರೆಮನೆಯಲ್ಲಿ ಹಾಕಿಸಿ 4 ಜನ ಸಿಪಾಯಿಗಳ 4 ದಳಗಳನ್ನು ಕಾಯಲು ನೇಮಿಸಿದನು. ಭಾಳ ಖಡಾಖಂಡಿತವಾದಂಥ ಒಂದು ರೀತಿಯಲ್ಲಿ. ಯಾಕಂದರೆ ಇದು ಒಂದು ಜವಾಬ್ದಾರಿಕೆಯ ಒಂದು ಕೆಲಸ ಅವರಿಗೆ ಕೊಡಲಾಗಿತ್ತು, ಸಿಪಾಯಿಗಳಿಗೆ. ಈಗ ಪೇತ್ರನು ಕೂಡ ಸೆರೆಮನೆಯಲ್ಲಿದ್ದಾನೆ. ದೇವರು ಕೆಲವರನ್ನು ಸೆರೆಗೆ ಹೋಗುವಂತೆ ಅನುಮತಿಸಲು ಸಾಧ್ಯ. ಇದು ಆ ದಿವಸಗಳಲ್ಲಿ ನಡೆದಂಥ ಘಟನೆ. ಈ ದಿವಸಗಳಲ್ಲಿ ಕೂಡ ಕೆಲವರು ವಾಟ್ಸಪ್ನಲ್ಲಿ ಕೆಲವು ಭಕ್ತಾದಿಗಳು ದೇವರಿಗಾಗಿ ಸೆರೆಮನೆಗೆ ಹೋಗುವಂಥದ್ದನ್ನು ನಾವು ಓದಿದ್ದೇವೆ. ದೇವರವರನ್ನು ಆಶೀರ್ವದಿಸಲಿ, ಅವರ ಕುಟುಂಬಗಳನ್ನು ಬಲಪಡಿಸಲಿ ಅಂತ ನಾವು ಪ್ರಾರ್ಥಿಸ್ತೇವೆ. ಹೌದು. 3ನೇದಾಗಿ, ಸಭಾ ಪ್ರಾರ್ಥನೆ. 10 ಆತ್ಮಿಕ ಪಾಠಗಳು. ಮೊದಲನೇದಾಗಿ ನಾವು ರಕ್ತಸಾಕ್ಷಿಯಾಗುವಂಥ ಒಂದು ಆತ್ಮಿಕ ಪಾಠ. 2ನೇದಾಗಿ ಕ್ರಿಸ್ತನಿಗಾಗಿ ಬಂಧಿತರಾಗುವಂಥ ಒಂದು ಪಾಠ. 3ನೇದಾಗಿ ಸಭಾ ಪ್ರಾರ್ಥನೆಯ ಆತ್ಮಿಕ ಪಾಠ. 3rd spiritual lesson, church prayed earnestly. ಆಸಕ್ತಿಯಿಂದ ಸಭೆಯು ಪ್ರಾರ್ಥಿಸುವುದು. ಇದು ಕೂಡ ನಮ್ಮ ಒಂದು ಆತ್ಮಿಕ ಅನ್ವಯವಾಗಿ ತೆಗೆದುಕೊಳ್ಬೇಕು. ಯಾಕಂದರೆ ಮುಂದಿನ ದಿವಸಗಳಲ್ಲಿ ಇನ್ನೂ ಹೆಚ್ಚಾಗಿ ಆಗುವ ಸಾಧ್ಯತೆ. ಯಾಕಂದರೆ ಯೋಹಾನ 16ರಲ್ಲಿ
ಒಂದೆರಡು ಮೂರು ವಚನಗಳು ಯೇಸು ಸ್ವಾಮಿ ಹೇಳಿದಂಥ ಪ್ರವಾದನೆಯ ಮಾತು ಏನಂತ ಹೇಳಿದರೆ, ಕಾಲವು ಬರ್ತದೆ ಆವಾಗ ಜನರು ನಿಮ್ಮನ್ನು ಕೊಲ್ಲುವಂಥವರು ದೇವರಿಗೆ ಸೇವೆ ಮಾಡ್ತಾರೆ ಅನ್ನುವ ರೀತಿಯಲ್ಲಿ ನೆನೆಸುವ ಕಾಲ ಬರ್ತದೆ ಅಂತ ಹೇಳ್ಬಿಟ್ಟು. ಅಂಥ ಒಂದು ಕಾಲ ಇರುವಾಗ ಸಭೆ ಏನು ಮಾಡಬೇಕು? ಸಭೆ ಪ್ರಾರ್ಥಿಸಬೇಕು. 5ನೇ ವಚನದಲ್ಲಿ ಪೇತ್ರನ ಸೆರೆಮನೆಯಲ್ಲಿ ಬಂಧಿಸಲಾಗಿದ್ದಾಗ ಸಭೆಯು ಅವನಿಗೋಸ್ಕರವಾಗಿ ಆಸಕ್ತಿಯಿಂದ ದೇವರಿಗೆ ಪ್ರಾರ್ಥಿಸುತ್ತಿತ್ತು. ಅದೊಂದು ಒಳ್ಳೆ ಕೆಲಸ, ದೊಡ್ಡ ಕೆಲಸ, ಪ್ರಾಮುಖ್ಯವಾದ ಕೆಲಸ. ಯಾಕಂತ ಹೇಳಿದರೆ ಕರ್ತನಾದ ಯೇಸು ಕ್ರಿಸ್ತನು ಇಂದು 2000 ವರ್ಷಗಳಿಂದ ಪ್ರಾರ್ಥಿಸ್ತಾ ಇರುವಂಥ ಒಂದು ಸೇವೆಯನ್ನು ಮಾಡುತ್ತಿರಲಾಗಿ ಮದುಮಗನು ಮಾಡುವಂಥ ಅದೇ ಸೇವೆಯನ್ನು ಮದುಮಗಳಾಗಿರುವ ಸಭೆ ಕೂಡ ಒಮ್ಮನಸ್ಸಿನಿಂದ ಸೇರಿ ಪ್ರಾರ್ಥಿಸುವಾಗ ಅಂಥ ಪ್ರಾರ್ಥನಾ ಪರಿಣಾಮಕಾರಿಯಾದದ್ದು. ಅಂಥ ಪ್ರಾರ್ಥನೆ ದೇವರ ದೃಷ್ಟಿಯಲ್ಲಿ ಅಮೂಲ್ಯವಾದದ್ದು. 4ನೇದಾಗಿ, ಪೇತ್ರನು ಸೆರೆಮನೆಯಲ್ಲಿದ್ದಾನೆ. ಸಭೆ ಅವನಿಗಾಗಿ 20 ಜನರು, 30 ಜನರು ಅಥವಾ 100 ಜನರು ಪ್ರಾರ್ಥನೆ ಮಾಡ್ತಿದ್ದಾರೆ. ಆದರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಇದ್ದಾರೆ, ಪ್ರಾರ್ಥನಾ ಕೂಟದಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾರೆ. ಪೇತ್ರನು ಏನು ಮಾಡ್ತಿರಬಹುದು ಎಂಬುದಾಗಿ ನೋಡುವಾಗ ಪೇತ್ರನ ವಿಷಯದಲ್ಲಿ ನನಗೊಂದು ಖುಷಿ ಮತ್ತು ಆಶ್ಚರ್ಯ ಮತ್ತು ಸಂತೋಷ. ಯಾಕಂತ ಹೇಳಿದರೆ, ಈಗಾಗಲೇ ಯಾಕೋಬನನ್ನು ಹೆರೋದನ್ನು ಬಂಧಿಸಿ ಅವನನ್ನು ಖಡ್ಗದಿಂದ ಕೊಲ್ಲಿಸಿದ್ದಾನೆ. ಈಗ ನೆಕ್ಸ್ಟು ಮುಂದಿನ ವ್ಯಕ್ತಿ ಯಾರು ಅಂತ ಹೇಳ್ಬಿಟ್ಟು ನೋಡುವಾಗ ಪೇತ್ರನನ್ನು ಕೂಡ ಬಂಧಿಸಿ ಈಗ ಬಹುಶಃ ಖಡ್ಗದಿಂದ ಅವನು ಕೂಡ ಮರಣದಂಡನೆಗೆ ಒಳಗಾಗಬೇಕು. ಅಂಥ ಸಂದರ್ಭದಲ್ಲಿ ಪೇತ್ರನು ಹತ್ತುಕೊಂಡು ನಿದ್ದೆ ಮಾಡದೆ ಅಥವಾ ಎಚ್ಚರವಾಗಿದ್ದು ಬೇಸರ ಪಟ್ಕೊಂಡು ಚಿಂತೆ ಮಾಡಿಕೊಂಡಿದ್ದನ ಅಂತ ನೋಡುವಾಗ ಆಶ್ಚರ್ಯ. 6ನೇ ವಚನ, ಅಪೊಸ್ತಲ ಕೃತ್ಯ 12:6ನೇ ವಚನದಲ್ಲಿ ಪೇತ್ರನು ಸರಪಣಿಗಳಿಂದ ಬಂಧಿಸಲಾಗಿ 2 ಸಿಪಾಯಿಗಳ ಮಧ್ಯೆ ನಿದ್ರಿಸುತ್ತಿದ್ದನು. ಮುಂದೆ ಇನ್ನೇನು ನೆಕ್ಸ್ಟು ಮರಣದಂಡನೆಗೆ ಒಳಗಾಗ್ತಕ್ಕಂಥ ವ್ಯಕ್ತಿ ಪೇತ್ರನು ಅವನೇನು ಮಾಡ್ತಿದ್ದಾನೆ? ನಿದ್ರಿಸುತ್ತಿದ್ದನು. ಹಾಗಾದರೆ ಅವನಿಗೆ ಒಂದು ವಿಶ್ವಾಸ. ಯಾಕಂದರೆ ಯೋಹಾನನು ಬರೆದ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಪೇತ್ರನ ವಿಷಯದಲ್ಲಿ ಕೊನೆಯ ಅಧ್ಯಾಯದಲ್ಲಿ ಹೇಳಿದ್ದು ನೆನಪಿಗೆ ತಂದುಕೊಳ್ಳೋಣ. ಯಾಕಂದರೆ 21ನೇ ಅಧ್ಯಾಯ ಯೋಹಾನ, ಅದರಲ್ಲಿ 19ನೇ ವಚನ, ಎಂಥ ಮರಣದಿಂದ ದೇವರನ್ನು, ಯೋಹಾನ 21:19, ದೇವರನ್ನು ಪೇತ್ರನು ಮಹಿಮೆ ಪಡಿಸುವನು ಎಂಬುದನ್ನು ಸೂಚಿಸಿ ಯೇಸು ಸ್ವಾಮಿ ಅವನ ಬಗ್ಗೆ ಒಂದು ಪ್ರವಾದನೆಯೇ ಹೇಳಿಬಿಟ್ರು. ಬಹುಶಃ ಯೇಸು ಸ್ವಾಮಿ ಹೇಳಿದಂಥ ಮಾತು ಈಗ ಕೆಲವು ದಿನಗಳ ಹಿಂದೆ ಹೇಳಿದ್ದನ್ನು ನೆನಪು ಮಾಡಿಕೊಂಡಂಥ ಪೇತ್ರನು ಈಗ ಆಯ್ತು ಸ್ವಾಮಿ, ನಾನು ರೆಡಿ ಅಂತ ಹೇಳ್ಬಿಟ್ಟು ಒಳ್ಳೆ ನಿದ್ರೆ ಮಾಡ್ತಾ ಇದ್ದನೇನೋ. ಆ ರೀತಿಯಾಗಿ ನಿದ್ರೆ ಮಾಡ್ತಾ ಇದ್ದಾಗ ಏನಾಯಿತು? ಸಭೆಯವರು ಅತಿ ಆಸಕ್ತಿಯಿಂದ ಅವನಿಗಾಗಿ ಪ್ರಾರ್ಥನೆ ಮಾಡ್ತಾ ಇರೋದರಿಂದ ದೇವರು ಮಾಡಿದ್ದೇನಂತ ಹೇಳ್ಬಿಟ್ಟು ಮುಂದೆ ನಾವು ನೋಡೋಣ. 4ನೇದಾಗಿ, ಅಪೊಸ್ತಲ ಕೃತ್ಯ 12ನೇ ಅಧ್ಯಾಯದಿಂದ 10 ಆತ್ಮಿಕ ಪಾಠಗಳು, 10 ಸ್ಪಿರಿಚುವಲ್ ಲೆಸನ್ಸ್, 10 ಆತ್ಮಿಕ ಪಾಠಗಳು ನಾವು ಕಲೀಲಿಕ್ಕಿದ್ದೇವೆ. ಅದರಲ್ಲಿ 3 ಮುಗಿತು, ಇನ್ನು 9 ಇದೆ. ಆ 4ನೇ ಆತ್ಮಿಕ ಪಾಠ ಏನಂದರೆ ಸೂಪರ್ ನ್ಯಾಚುರಲ್ ಡೆಲಿವರೆನ್ಸ್. ಅಸಾಧಾರಣವಾದ ಅಥವಾ ಅಪ್ರಾಕೃತೀಯ ಬಿಡುಗಡೆ, ಅಪ್ರಾಕೃತ ಬಿಡುಗಡೆ. ಇದು ಕೂಡ ಆ ದೇವರು ನಮ್ಮ ಜೀವನದಲ್ಲಿ ಅನುಮತಿಸಲು ಸಾಧ್ಯ ಅಂತ ಹೇಳ್ಬಿಟ್ಟು ಒಂದು ಆತ್ಮಿಕ ಪಾಠ ಕಲಿತ್ಕೊಳ್ಳೋಣ. ಯಾಕಂತ ಹೇಳಿದರೆ ದೇವರು ಕೆಲವರನ್ನು ರಕ್ತಸಾಕ್ಷಿಗಳಾಗಿ ಯಾಕೋಬ ಮುಂತಾದ ವ್ಯಕ್ತಿಗಳನ್ನು ಅನುಮತಿಸ್ಬೋದು ನಮ್ಮ ಜೀವನದಲ್ಲಿ, ಅಥವಾ ಪೇತ್ರನಂಥ ವ್ಯಕ್ತಿಯಂತೆ ದೇವರು ನಮಗೆ ಬಿಡುಗಡೆ ಮಾಡ್ಬೋದು. ಅದು ದೇವರಿಗೆ ಬಿಟ್ಟಿದ್ದು. ಯಾವ ರೀತಿಯಾಗಿ ದೇವರು ಅಪ್ರಾಕೃತವಾಗಿ ಬಿಡುಗಡೆ ನೀಡಿದ್ದನಂತ ಹೇಳ್ಬಿಟ್ಟು ನೋಡುವಾಗ ಒಬ್ಬ ದೇವದೂತನನ್ನು ಕಳಿಸಿ
ಕೋಣೆಯೆಲ್ಲ ಪ್ರಕಾಶವನ್ನು ಉಳಿಸಿ, ಅಂಥ ಸಂದರ್ಭದಲ್ಲಿ ಆ ದೇವದೂತನು ಬಂದಾಗೂ ಇನ್ನೂ ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾನೆ ಪೇತ್ರನು. ಆ ಕೋಣೆಯೆಲ್ಲ ಬೆಳಕು, ಆ ಒಂದು ಸೆರೆಮನಿಯ ಕೋಣೆಯೆಲ್ಲ ಬೆಳಕಾಗಿದ್ದಾಗ ಅವನು ಎಚ್ಚರವಾಗಬೇಕಲ್ವಾ? ಇಲ್ಲ. ಆದ ಕಾರಣ ದೇವದೂತನು ಪೇತ್ರನನ್ನು ತಟ್ಟಿ ಎಬ್ಬಿಸಿ, ಬೇಗ ಎದ್ದೇಳು ಅಂತ ಹೇಳಿದಾಗ ಪೇತ್ರನ ಕೈಗಳಿಗೆ ಬಂಧಿಸಿದ್ದ ಸರಪಣಿಗಳು ಕಳಚಿ ಬಿದ್ದವು. ವಾವ್! ಆವಾಗ ಪೇತ್ರನು ರೆಡಿ ಆಗಿಬಿಟ್ಟು ದೇವದೂತನನ್ನು ಹಿಂಬಾಲಿಸ್ತಾನೆ. ಆ ರೀತಿಯಾಗಿ ಬಂದಾಗ ಪೇತ್ರನು ಸೆರೆಮನೆಯಿಂದ ಹೊರಗೆ ಅವನನ್ನು ಹಿಂಬಾಲಿಸಿ ಹೊರಟನು. ದೇವದೂತನು ಆ ರೀತಿಯಾಗಿ ಅಸಾಧಾರಣವಾದ ರೀತಿಯಲ್ಲಿ, ಅಪ್ರಕೃತವಾದ ರೀತಿಯಲ್ಲಿ ಒಂದು ಬಿಡುಗಡೆ ಪೇತ್ರನಿಗೆ ಲಭ್ಯವಾಯಿತು. ಅದರಿಂದ ನಾವು ಕಲಿಯುವಂಥ 4ನೇ ಪಾಠ, ಗಾಡ್ ಅಲೌಸ್ ಸೂಪರ್ ನ್ಯಾಚುರಲ್ ಡೆಲಿವರೆನ್ಸ್. ದೇವರು ಅಸಾಮಾನ್ಯ ಅಪ್ರಕೃತ ಬಿಡುಗಡೆಯನ್ನು ದಯಪಾಲಿಸಲು ಶಕ್ತನಾಗಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. 5ನೇದಾಗಿ, ಇದೆಲ್ಲ ಆಗ್ತಾ ಇದ್ದಾಗ ಪೇತ್ರನಿಗೆ ನಿಜವಾಗಿಯೂ ಇದೆಲ್ಲ ನಡೀತಿದೆ ಎಂಬುದು ಅವನಿಗೆ ತಿಳಿಯಲಿಲ್ಲ. ತಾನು ದರ್ಶನ ಕಾಣುತ್ತಿರುವನೋ ಎಂದು ಅವನು ಭಾವಿಸ್ಕೊಳ್ತಾ ಇದ್ದಾನೆ. ಏನೋ ಒಂದು ದರ್ಶನ ಆಗ್ತಾ ಇದೆ ಅನ್ನುವಂಥ ರೀತಿಯಲ್ಲಿ. ಹೌದು, ನಮಗೆ ದೇವರು ಕೆಲವು ಕಾರ್ಯಗಳನ್ನು ಮಾಡುವಾಗ ಅದು ನಮಗೆ ನಿಜವಾಗಿ ನಡೀತಿದೆ ಅನ್ನುವಂಥ ಒಂದು ಡೌಟ್ಸು ಅಥವಾ ಸಂದೇಹ ಅನ್ನೋಕ್ಕಿಂತಲೂ ಆಶ್ಚರ್ಯ, ನಿಜವಾಗಿ ನನಗೆ ನಡೀತಾ ಇದೆ ಇದು ಅನ್ನುವಂಥ ಒಂದು ಅನುಭವವನ್ನು, ಅಸಾಮಾನ್ಯ ಅನುಭವ, ಅಪ್ರಕೃತಿಯ ಅನುಭವ ದೇವರು ನಮಗೆ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಇದು 5ನೇ ಆತ್ಮೀಕ ಪಾಠ, 5th ಸ್ಪಿರಿಚುವಲ್ ಲೆಸನ್. 10 ಆತ್ಮಿಕ ಪಾಠಗಳಿದೆ 12ನೇ ಅಧ್ಯಾಯ ಅಪೊಸ್ತಲಕೃತ್ಯದಲ್ಲಿ. ಆದರೆ 5 ನಾವು ಮುಗಿಸಿದ್ವಿ. ಇನ್ನೂ 5 ಆತ್ಮಿಕ ಪಾಠಗಳಿದೆ. ಒಂದೊಂದಾಗಿ ಅದನ್ನು ನಾವು ನೋಡೋಣ ಬನ್ನಿರಿ. 6ನೇ ಒಂದು ಆತ್ಮಿಕ ಪಾಠ ಏನಂದರೆ, ಕೊನೆಗೆ ಆ ಪೇತ್ರನಿಗೆ ಗೊತ್ತಾಯಿತು ಇದು ಬಿಡುಗಡೆಯೇ ಆಯಿತು, ಇದು ನಿಜ, ಇದಕ್ಕೆ ದರ್ಶನ ಅಲ್ಲ, ಇದು ನಿಜವಾಗಿಯೂ ಒಂದು ಬಿಡುಗಡೆ ಆಯಿತು ಅಂತ ಹೇಳಿಬಿಟ್ಟು ಆವಾಗ 11ನೇ ವಚನ, ಅಪೊಸ್ತಲಕೃತ್ಯ 12 ಮತ್ತು 11ನೇ ವಚನದಲ್ಲಿ, ಕರ್ತನು ತನ್ನ ದೂತನನ್ನು ಕಳಿಸಿ ಕಾಪಾಡಿದ್ದಾನೆ ಅಂತ ಹೇಳಿಬಿಟ್ಟು ಆಗ ಪೇತ್ರನಿಗೆ ಎಚ್ಚರವಾಯಿತು ಅಥವಾ ಗ್ರಹಿಕೆಯಾಯಿತು. ಇದು 6ನೇ ಆತ್ಮಿಕ ಪಾಠ. ಅದೇನಂತ ಹೇಳಿದರೆ, ದೇವರು ನಮಗೆ ಒಂದು ಎಚ್ಚರವನ್ನು, ಒಂದು ಸ್ಪಷ್ಟತೆಯನ್ನು, ಒಂದು ಗ್ರಹಿಕೆಯನ್ನು ಕೊಡುವಂಥದ್ದು. 7ನೇದಾಗಿ, ಅವನು ಇದನ್ನು ಗ್ರಹಿಸಿ ಮಾರ್ಕನೆನಿಸಿಕೊಳ್ಳುವ ಯೋಹಾನ ತಾಯಿ ಮರಿಯಳ ಮನೆಗೆ ಹೋದನು. ಅಲ್ಲಿ ಅನೇಕರು ಒಟ್ಟಾಗಿ ಪ್ರಾರ್ಥನೆ ಮಾಡ್ತಿದ್ದಾರೆ, ಸ್ವಾಮಿ ಪೇತ್ರನ ಬಿಡುಗಡೆ ಮಾಡು ಅಂತ ಪ್ರಾರ್ಥನೆ ಮಾಡ್ತಿರ್ಬೋದು ಅಂತ ಕಾಣ್ತದೆ. ಆವಾಗ ಅಲ್ಲಿ ಪೇತ್ರನು ಬಂದು ಆ ಬಾಗಿಲನ್ನು ತಡ್ತಾನೆ. ಅಪೊಸ್ತಲಕೃತ್ಯ 12ನೇ ಅಧ್ಯಾಯ 13ನೇ ವಚನದಲ್ಲಿ ಪೇತ್ರನು ಬಾಗಿಲನ್ನು ತಡ್ತಾ ಇದ್ದಾನೆ. ಮತ್ತು ಆ ರೀತಿಯಾಗಿ ತಟ್ಟಿದಾಗ ರೋಧೆ ಎಂಬ ಸೇವಕಿ ಬಾಗಿಲು ತೆರೆಯಲು ಬಾಗಿಲ ಬಳಿಗೆ ಬಂದಳು. ಬಂದು ಪೇತ್ರನ ಧ್ವನಿಯನ್ನು ಗುರುತಿಸಿ ಅವಳು ಸಂತೋಷದಿಂದ ಕೂಡಿದವಳಾಗಿ ಬಾಗಿಲು ತೆರೆಯದೆ, ಅಂದರೆ ಈಗ ಹೋಗಿ ಕೇಳಿಸ್ಕೊಂಡು, ಓ ಪೇತ್ರ ಅಂತ ಖುಷಿಯಾಗಿಬಿಟ್ಟು ಆಶ್ಚರ್ಯದಿಂದ ಪ್ರಾರ್ಥನಾ ನಡೆಯುವಂಥ ಕೂಟಕ್ಕೆ ಓಡಿ ಬಂದುಬಿಟ್ಟು ಪೇತ್ರನ ಬಾಗಿಲು ಬಳಿಯಲ್ಲಿ ನಿಂತಿದ್ದಾನೆ ಅಂತ ಬಂದು ಹೇಳ್ತಾಳೆ, ರಿಪೋರ್ಟ್ ಮಾಡ್ತಾಳ್ರಿ. ಭಾಳ ಖುಷಿ ಆಗಿಬಿಟ್ಟು ಬಾಗಿಲು ಕೂಡ ತೆಗಿಲಿಲ್ಲ. ಆದರೆ ಪೇತ್ರನು ಇನ್ನೂ ನಿಂತ್ಕೊಂಡಿದ್ದಾನೆ, ಏನಾಯ್ತಪ್ಪ ಇನ್ನೂ ಬಾಗಿಲು ತೆಗಿತಾ ಇಲ್ಲ ಅನ್ನುವಂಥ ರೀತಿಯಲ್ಲಿ. ಆದ ಕಾರಣ ಪೇತ್ರ ಬಾಗಿಲು ತೆರೀತಾರೆ ಅಂತ ಹೇಳ್ಬಿಟ್ಟು ಆಕೆ ಹೇಳಿದಾಗ, ಈಗ ಸಭೆಯ ಅಂದರೆ ಈಗ 7ನೇ ಒಂದು ಆತ್ಮಿಕ ಪಾಠ ಏನಂದರೆ ರೋಧೆಯ ಪ್ರತಿಕ್ರಿಯೆ, ರೋಧಾಸ್ ರೆಸ್ಪಾನ್ಸ್.
ರೋದೆಯ ಪ್ರತಿಕ್ರಿಯೆ ಏನಾಗಿತ್ತು ಅಂತ ಹೇಳುವಾಗ ದೇವರು ಉತ್ತರ ಕೊಟ್ಬಿಟ್ಟಿದ್ದಾರೆ, ಆದ ಕಾರಣ ಅದನ್ನು ಸಭೆಗೆ ತಿಳಿಸೋಣ ಅನ್ನುವಂಥದ್ದು ಆಕೆಯ ಪ್ರತಿಕ್ರಿಯೆ. ಮತ್ತು ಅಷ್ಟೇ ಅಲ್ಲ, ಸಂತೋಷ ಆಕೆಯ ಪ್ರತಿಕ್ರಿಯೆ. ಈಗ ಸಭೆಯ ಅತ್ಯಾಸಕ್ತಿಯಿಂದ ಅಥವಾ ಆಸಕ್ತಿಯಿಂದ ಪ್ರಾರ್ಥನೆ ಮಾಡ್ತಿದ್ರಲ್ಲ, ಅಪೊಸ್ತಲಕೃತ್ಯ 12:5, ಅವರ ಒಂದು ಪ್ರತಿಕ್ರಿಯೆ ಏನಾಗಿದೆ ಅಂತ ಹೇಳ್ಬಿಟ್ಟು ನೋಡೋಣ. 15ನೇ ವಚನದಲ್ಲಿ ಸಭೆಯವರು ರೋದೆಗೆ ಏನಂತ ಹೇಳ್ತಾರೆ, ನಿನಗೆ ಹುಚ್ಚು ಹಿಡಿದಿದೆ ಅಂತ ಹೇಳಿದ್ರಂತೆ. ಆದರೆ ಅವಳು ಏನು ಮಾಡ್ತಾಳೆ, ತಾನು ಹೇಳೋದು ನಿಜ ಎಂದು ಆಕೆ ಒತ್ತಿ ಹೇಳುತ್ತಿರಲು, ಇಲ್ಲ ಗ್ಯಾರಂಟಿ ಪೇತ್ರನೇ ಬಂದಿರೋದು ಅಂತ ಹೇಳಿದಾಗ ಅದು ಅವನ ದೂತನೇ ಆಗಿರಬೇಕು ಅಂತ ಹೇಳಿದ್ರಂತೆ. ಮೇ ಬಿ ಇಟ್ಸ್ ಈಸ್ ಏಂಜಲ್. ನೋಡ್ರಿ, ಇಷ್ಟೊಂದು ಆಸಕ್ತಿಯಿಂದ ಪ್ರಾರ್ಥನೆ ಮಾಡ್ತಾಯಿದ್ರು, ಆದರೂ ಕೂಡ ಪ್ರಾರ್ಥನೆಗೆ ದೇವರು ಉತ್ತರ ಕೊಡುವಾಗ ಸಭೆಯ ಪ್ರತಿಕ್ರಿಯೆ ವ್ಯತ್ಯಾಸವಾಗಿತ್ತು. ಅದು ಕೂಡ ನಮಗೊಂದು ಆತ್ಮಿಕ ಪಾಠ. 8ನೇ ಪಾಠ. 9ನೇದಾಗಿ, ಆಮೇಲೆ ಪೇತ್ರನ ಬಾಗಿಲು ತಟ್ಟುತ್ತಲೇ ಇದ್ದಾಗ ಕಡೆಗೆ ಹೋಗಿ ಅವರೆಲ್ಲ ಬಾಗಿಲು ತೆರೆದಾಗ ಪೇತ್ರ ನಿಂತ್ಕೊಂಡು ಆಶ್ಚರ್ಯಪಟ್ಬಿಟ್ರು. ಆನಂತರ ಪೇತ್ರ ಹೇಳ್ತಾನೆ, ಸ್ವಲ್ಪ ಪ್ರಶಾಂತವಾಗಿರ್ರಿ ಅಂತ ಹೇಳ್ಬಿಟ್ಟು ಯಾವ ರೀತಿಯಾಗಿ ದೇವರು ಸೆರೆಮನೆಯಿಂದ ತನ್ನನ್ನು ಬಿಡಿಸಿದ ಎಂಬಂಥ ಅನುಭವವನ್ನು ಹೇಳ್ತಾನೆ. ಹೇಳಿಬಿಟ್ಟು ಪೇತ್ರನು ಬೇರೆ ಸ್ಥಳಕ್ಕೆ ಹೊರಟು ಹೋದನು. ಆದ ಕಾರಣ 9ನೇ ಒಂದು ಆತ್ಮಿಕ ಪಾಠ ಏನಂದರೆ, ಕೆಲವು ಸಾರಿ ನಾವು ಇದ್ದ ಕಡೆಯೇ ಇರಬಾರ್ದು, ಬೇರೆ ಕಡೆಗೆ ಹೊರಟು ಹೋಗ್ಬೋದು, ಸ್ವಲ್ಪ ಕಾಲವಾಗಿ, ಅಥವಾ ದೇವರು ಹೇಗೆ ನಡೆಸ್ತಾರೆ ಹಾಗೆ. ಭಯ ಇಲ್ಲ, ಆದರೂ ಕೂಡ ಅದು ಜ್ಞಾನಪೂರ್ವಕವಾಗಿ ಮಾಡಿದಂಥ ಒಂದು ತೀರ್ಮಾನ. 9ನೇ ಪಾಠ ಏನು? ಆತ್ಮಿಕ ಪಾಠ, ಬೇರೆ ಸ್ಥಳಕ್ಕೆ, ಅದು ಎಲ್ಲಿ ವಿರೋಧ ಇದೆಯೋ ಅಂಥ ಸಂದರ್ಭದಲ್ಲಿ ಬೇರೆ ಕಡೆ ಹೋಗುವಂಥದ್ದು. ವಿಶ್ವಾಸ ಇದ್ದರೆ ಅಲ್ಲೇ ಇರ್ಬೋದು, ವಿಶ್ವಾಸ ಇದ್ದರೂ ಕೂಡ ಬೇರೆ ಕಡೆ ಹೋಗ್ಬೋದು. ಒಟ್ಟು ನಿಮ್ಮ ತೀರ್ಮಾನ ಅಥವಾ ದೇವರ ಆತ್ಮನ ನಡೆಸುವಿಕೆ. 10ನೇದಾಗಿ ಇನ್ನೊಂದು ಆತ್ಮಿಕ ಪಾಠವನ್ನು ನಾವು ಕಲಿಯಬೇಕಾಗಿದೆ. ಅದೇನಂತ ಹೇಳಿದರೆ, ಹೆರೋದನು ಬಂದು ಒಂದು ನೇಮಕವಾದ ದಿನ ಅವನು ಕೂತ್ಕೊಂಡು ಒಂದು ಉಪನ್ಯಾಸ ಮಾಡ್ತಾನೆ, ಒಂದು ಭಾಷಣ ಮಾಡ್ತಾನೆ. ಮಾಡಿದಾಗ ಕೆಲವು ಜನರು ಏನಂತ ಹೇಳಿದರು, 12ನೇ ಅಧ್ಯಾಯ 22ನೇ ವಚನ, ಅಪೊಸ್ತಲಕೃತ್ಯ 12:22, ಇದು ಮಾನವ ಧ್ವನಿ ಅಲ್ಲ, ದೇವರ ಧ್ವನಿ ಅಂತ ಹೇಳಿದ್ರಂತೆ. ಆ ರೀತಿಯಾಗಿ ಜನರು ಆರ್ಭಟಿಸಿದರು. ಆವಾಗ ಹೆರೋದನು ಮಾಡಿದ್ದೇನು? ಸುಮ್ಮನೆ ಇದ್ದ. ಇದು ಮಾನವರ ಧ್ವನಿ ಅಲ್ಲ, ದೇವರ ಧ್ವನಿ ಅಂತ ಹೇಳಿದಾಗ, ಇಲ್ಲ ಇದು ಹಾಗಲ್ಲ ಅಂತ ಏನಾದ್ರು ಹೇಳಿರಬೇಕು ಅಂತ ಸುಮ್ಮನೆ ಇದ್ನಲ್ಲ. ಆದ ಕಾರಣ ಹೆರೋದನು ದೇವರಿಗೆ ಸಲ್ಲಿಸಬೇಕಾದ ಗೌರವ ಸಲ್ಲಿಸದೇ ಹೋದದ್ದರಿಂದ ಕೂಡಲೇ ಒಬ್ಬ ದೇವದೂತನು ಅವನನ್ನು ಹೊಡೆಯಲು ಅವನು ಹುಳಬಿದ್ದು ಸತ್ತನು. ಹಾಗಾದರೆ ಒಬ್ಬ ಅವಿಶ್ವಾಸಿಯ ಕಡೆಯಿಂದ ದೇವರಿಗೆ ಮಹಿಮೆಯನ್ನು ಸಲ್ಲಿಸಬೇಕಂತ ದೇವರ ಅಪೇಕ್ಷೆ ಪಡುವಾಗ ನಮ್ಮಿಂದಲೂ ಕೂಡ ದೇವರು ಮಹಿಮೆಯನ್ನು ಸಲ್ಲಿಸುವಂತೆ ಅಪೇಕ್ಷೆ ಪಡ್ತಾನೆ. ಅಪೊಸ್ತಲಕೃತ್ಯ 12ನೇ ಅಧ್ಯಾಯ, ಅದರಲ್ಲಿ 10 ಆತ್ಮಿಕ ಪಾಠಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತ್ಮಿಕ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.